ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿಕೆ ಶಿವಕುಮಾರ್ ಅವರನ್ನ ಸರ್ವಸಮ್ಮತದಿಂದ ಆಯ್ಕೆ ಮಾಡಲಾಗಿದೆ. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣಕ್ಕೆ ಮುಹೂರ್ತ ನಿಗದಿಯಾಗಿದೆ. ಜೂನ್ 3ರಂದು ಸಂಜೆ 4:05ಕ್ಕೆ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ. ಮೊದಲು ಜೂನ್ 3 ಮತ್ತು ಜೂನ್ 5ರಂದು ಜ್ಯೋತಿಷಿಗಳು ಡಿಕೆ ಪದಗ್ರಹಣಕ್ಕೆ ಸೂಚನೆ ಕೊಟ್ಟಿದ್ದರು. ಆದರೆ 2 ದಿನದಲ್ಲಿ ಗವರ್ನರ್ ಲಭ್ಯತೆ ಬಗ್ಗೆ ಸಮಾಲೋಚನೆ ನಡೆಸಿದಾಗ 2 ದಿನವೂ ಲಭ್ಯವಿರುವುದಾಗಿ ಹೇಳಿದರು. ಅಂತಿಮವಾಗಿ ಜೂನ್ 3ರಂದು ಪ್ರಮಾಣ ವಚನ ನಡೆಯಲಿದೆ. ಡಿಕೆ ಶಿವಕುಮಾರ್ ಜೊತೆ 11 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಎನ್ನಲಾಗಿದೆ. ಡಿಕೆಶಿ ಲಿಸ್ಟ್ನಲ್ಲಿ ಅನೇಕ ಹಳೆ ಮುಖಗಳಿಗೆ ಮಣೆ ಹಾಕಲಾಗಿದೆ. ಶಾಸಕರಾದ ಕೆಜೆ ಜಾರ್ಜ್, ಡಾಕ್ಟರ್ ಜಿ ಪರಮೇಶ್ವರ್, ಎಂಬಿ ಪಾಟೀಲ್, ಯುಟಿ ಖಾದರ್, ಕೃಷ್ಣ ಭೈರೇಗೌಡ, ಪ್ರಿಯಾಂಕ್ ಖರ್ಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಡಿಕೆ ಸಂಪುಟ ಸೇರುವುದು ಬಹುತೇಕ ಕನ್ಫರ್ಮ್ ಎನ್ನಲಾಗಿದೆ. ಇನ್ನು ಯತೀಂದ್ರ ಸಿದ್ದರಾಮಯ್ಯ, ರೂಪಾ ಶಶಿಧರ್ಗೆ ಸ್ಥಾನ ನೀಡೋಕೆ ಚಿಂತನೆ ನಡೆದಿದೆ ಎನ್ನಲಾಗುತ್ತಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಲಬುರಗಿಗೆ ಆಗಮಿಸಿದ್ದಾರೆ. ಇದೇ ವೇಳೆ ಡಿಸಿಎಂ ಆಯ್ಕೆ ಬಗ್ಗೆ ಮಾತನಾಡಿದ ಅವರು, ಹೊಸ ಡಿಸಿಎಂ ಪ್ರಪೋಸಲ್ ಇನ್ನೂ ನಮಗೆ ಬಂದಿಲ್ಲ. ಪ್ರಪೋಸಲ್ ಬಂದ ಮೇಲೆ ಎಷ್ಟು ಡಿಸಿಎಂ ಅಂತ ನಿರ್ಧಾರ ಮಾಡ್ತೀವಿ. ಜೂನ್ 3ರ ಬಳಿಕ ಎಲ್ಲ ನಿರ್ಧಾರ ಆಗುತ್ತೆ. ಮೊದಲ ಹಂತದಲ್ಲಿ ಎಷ್ಟು ಜನ ಅಂತ ನಿರ್ಧಾರ ಆಗಬೇಕು. 2 ಹಂತಗಳಲ್ಲಿ ಸಂಪುಟ ರಚಿಸುವ ಯೋಚನೆ ಇದೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಬಗ್ಗೆ ಖರ್ಗೆ ಮಾತನಾಡಿದ್ದು, ನೂತನ ಅಧ್ಯಕ್ಷರ ಆಯ್ಕೆಗೆ ಸರ್ಚ್ ಮಾಡುತ್ತಿದ್ದೇವೆ. ಬರುವ ಚುನಾವಣೆ ಮತ್ತು ಪಕ್ಷ ಕಟ್ಟುವ ದೃಷ್ಟಿಯಿಂದ ಎಲ್ಲವನ್ನೂ ವಿಚಾರ ಮಾಡಿ ಆಯ್ಕೆ ಮಾಡಬೇಕಾಗುತ್ತೆ. ಸ್ಪೀಡ್ ಆಗಿ, ಕಲೆಕ್ಟಿವ್ ಆಗಿ ಎಲ್ಲರನ್ನ ಒಗ್ಗಟ್ಟಾಗಿ ತಗೊಂಡು ಹೋಗುವ ನಾಯಕನನ್ನ ನಾವು ಹುಡುಕಬೇಕಿದೆ. ಎಲ್ಲವನ್ನೂ ಯೋಚಿಸಿ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಪಾರ್ಟಿ ದೃಷ್ಟಿಯಿಂದ, ಮುಂದೆ ಪಾರ್ಟಿ ಕಟ್ಟ ದೃಷ್ಟಿಯಿಂದ ಮತ್ತು ವಿಶೇಷವಾಗಿ ಈ ಒಂದು ನಮಗೆ ಕೇವಲ ಈಗ 24 ತಿಂಗಳಿರೋದ್ರಿಂದ ಭಾಳ ಸ್ಪೀಡ್ವಾಗಿ ಕೆಲಸ ಮಾಡ್ತಕ್ಕಂಥ ಮತ್ತು ಕಲೆಕ್ಟಿವ್ ಆಗಿ ಇದ್ದು ಎಲ್ಲರೂ ಕೂಡಿ ಹೋಗ್ತಕ್ಕಂಥ ಒಬ್ಬ ನಾಯಕನನ್ನು ನಾವು ಹುಡುಕಬೇಕು. ಅವ್ರ ಜೊತೆಯಲ್ಲಿ ಕೋಆಪರೇಟ್ ಮಾಡ್ತಕ್ಕಂಥ ಜನನೂ ಕೂಡ ಇರಬೇಕಾಗ್ತದೆ. ಇದ್ರದ್ದೆಲ್ಲ ವಿಚಾರ ಮಾಡಿ ನಾವು ಮಾಡ್ತಾಯಿದ್ವಿ. ಪಾರ್ಟಿ ದೃಷ್ಟಿಯಿಂದ, ಮುಂದೆ ಪಾರ್ಟಿ ಕಟ್ಟ ದೃಷ್ಟಿಯಿಂದ ಮತ್ತು ವಿಶೇಷವಾಗಿ ಈ ಪಾರ್ಟಿ ದೃಷ್ಟಿಯಿಂದ, ಮುಂದೆ ಪಾರ್ಟಿ ಕಟ್ಟ ದೃಷ್ಟಿಯಿಂದ ಮತ್ತು ವಿಶೇಷವಾಗಿ ಈ ಒಂದು ನಮಗೆ ಕೇವಲ ಈಗ 24 ತಿಂಗಳಿರೋದ್ರಿಂದ ಭಾಳ ಸ್ಪೀಡ್ವಾಗಿ ಕೆಲಸ ಮಾಡ್ತಕ್ಕಂಥ ಮತ್ತು ಕಲೆಕ್ಟಿವ್ ಆಗಿ ಇದ್ದು ಎಲ್ಲರೂ ಕೂಡಿ ಹೋಗ್ತಕ್ಕಂಥ ಒಬ್ಬ ನಾಯಕನನ್ನು ನಾವು ಹುಡುಕಬೇಕು. ಅವ್ರ ಜೊತೆ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗೋಕೆ ಒಬ್ಬೊಬ್ಬರಾಗಿ ಶಾಸಕರು ಬರ್ತಿದ್ದಾರೆ. ಶಾಸಕ ಪ್ರಿಯಾಂಕ್ ಖರ್ಗೆ, ಮಧು ಬಂಗಾರಪ್ಪ, ಸಂತೋಷ್ ಲಾಡ್, ಗಣೇಶ್ ಹುಕ್ಕೇರಿ, ನಾರಾಯಣಸ್ವಾಮಿ ಸೇರಿದಂತೆ ಅನೇಕ ನಾಯಕರು ಭೇಟಿ ನೀಡಿ ಚರ್ಚೆ ನಡೆಸಿದ್ದಾರೆ. ಸದಾಶಿವನಗರದಲ್ಲಿರುವಂತಹ ಡಿಕೆಶಿ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇದೇ ವೇಳೆ ಅನೇಕ ಶಾಸಕರು ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಎನ್ನಲಾಗಿದೆ. ಶಾಸಕರಾದ ಟಿಬಿ ಜಯಚಂದ್ರ, ದರ್ಶನ್, ಧ್ರುವ ನಾರಾಯಣ್, ನಾರಾಯಣಸ್ವಾಮಿ, ನಂಜೇಗೌಡ ಸೇರಿ ಹಲವು ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಎನ್ನಲಾಗಿದೆ. ನಾನು ಇವತ್ತು ತಮ್ಮ ಮುಂದೆ ಬಂದು ಮಾತನಾಡ್ತಿರೋ ಅಂಥದ್ದು ನನಗೆ ಸಚಿವ ಸ್ಥಾನ ಕೇಳಲಿಕ್ಕಲ್ಲ. ಇವತ್ತು ನಮ್ಮ ತಂದೆಯವರು ಶ್ರೀ ಧ್ವನೇಂದ್ರವರು ಅವರು KPCCಯ ಕಾರ್ಯಾಧ್ಯಕ್ಷರಾಗಿದ್ದರು. ಅವರು ಇದಕ್ಕೆ ಅರ್ಧವಾದಂಥ ವ್ಯಕ್ತಿ ಇದ್ದರು. ಅವರು ಡಿಸರ್ವಿಂಗ್ ಇದ್ದರು. ಯಾಕಂತಂದರೆ ಅವರು ಪಕ್ಷಕ್ಕೆ ನಿಷ್ಠಾವಂತವಾಗಿ ಅವರು ಸೇವೆಯನ್ನು ಮಾಡಿಕೊಂಡು ಹಲವಾರು ವರ್ಷಗಳಿಂದ ಬಂದಂಥದ್ದು. ಅವರು ಡಿಸರ್ವಿಂಗ್ ಇದ್ದರು. ಆದರೆ ಇವತ್ತು ಅವರು ನಮ್ಮಲ್ಲಿ ಇಲ್ಲ. ಆದರೂ ಕೂಡ ಇವತ್ತು ಹೊಸೊಬ್ಬರಿಗೆ ಮಾಡುವಂಥ ಒಂದು ಅವಕಾಶ ಇದೆ. ಆ ಸಂದರ್ಭದಲ್ಲಿ ಇವತ್ತು ಫಸ್ಟ್ ಟೈಮ್ ಮತ್ತು ಸೆಕೆಂಡ್ ಟೈಮ್ ಇದ್ದಿರೋಂಥ ಶಾಸಕರಲ್ಲಿ ಅನೇಕರು ಅರ್ಹರಿದ್ದಾರೆ. ಅವ್ರಿಗೆ ಯಾರಿಗಾರು ಒಂದು 5 ಜನ ಮಾಡಿ ಅಂತ ಈಗಾಗಲೇ ನಾವು ಮನವಿಯನ್ನು ಮಾಡಿದ್ವಿ. ನಿನ್ನೆ ಇನ್ನೂ CLP ಲೀಡರಾಗಿ ಎಲೆಕ್ಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಪ್ರಥಮವಾಗಿ ಅವ್ರನ್ನ ಅಭಿನಂದಿಸೋಕ್ಕೋಸ್ಕರ ಇವತ್ತು ನಾನು ಬಂದು ಅಭಿನಂದಿಸಿದ್ದೇನೆ. ನನ್ನ ಮತ್ತು ಡಿಕೆ ಶಿವಕುಮಾರ್ ಅವರ ಕಳೆದ 40 ವರ್ಷಗಳ ಸಂಬಂಧ ಮತ್ತು ರಾಜಕೀಯವಾಗಿ ಮತ್ತು ವೈಯಕ್ತಿಕವಾಗಿರ್ತಕ್ಕಂಥ ಬಾಂಧವ್ಯ ಇರ್ತಕ್ಕಂಥದ್ದು ಅವ್ರಿಗೆ ಶುಭವಾಗಲಿ. ಮುಂದೆ ಎಲ್ಲ ಸಮಸ್ಯೆಗಳು ಕೂಡ ಎದುರಿಸುವಂಥ ಸಾಮರ್ಥ್ಯ ಅವರಿಗೆ ದೈವರು ತೈಪಾಲಿಸಲಿ ಅಂತೇಳಿ ನಾನು ಪ್ರಾರ್ಥಿಸಿದ್ದೇನೆ. ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಅವ್ರ ಜೊತೆ ಸಹಕರಿಸೋದಕ್ಕೆ ನಾನು ತಯಾರಿ. ನಾವೆಲ್ಲ ಜೊತೆಲೇ ಇದ್ದರು, ನಮ್ಮ ಕೊಲೀಗ್ಸು. ನಾನು ರಾಜಕಾರಣಿ ಆಗಿರೋದ್ರಿಂದ ಅವರಿಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರನೇ. ನೋಡೋಣ ಇದು ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ. ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಿನ ಮಾತನಾಡಿರ್ತಕ್ಕಂಥ ಸಮುದಾಯಗಳಿಗೆ ಅವಕಾಶ ಮಾಡಿಕೊಡಬೇಕು. ಅಲ್ಲಿ 2 ಸಮುದಾಯಗಳು ಕೋಲಾರದಲ್ಲಿ ಹೆಚ್ಚಿನ ಸಂಖ್ಯೆ ಇರ್ತಕ್ಕಂಥದ್ದು.
ಒಂದು ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯ, ಎರಡನೇದು ಒಕ್ಕಲಿಗ ಸಮುದಾಯ. ಈ ಎರಡೂ ಸಮುದಾಯಗಳಿಗೆ ಈ ಬಾರಿ ಕೋಲಾರ ಅವಕಾಶ ಕೊಡಬೇಕು. ಒಂದು ವೇಳೆ ಈ ಸಮುದಾಯ ಅವಕಾಶ ಕೊಡಲಿಲ್ಲ ಅಂದರೆ ಮುಂದೆ ಕಾಂಗ್ರೆಸ್ ಕಷ್ಟ ಆಗುತ್ತೆ ಅನ್ನೋ ಮಾತುಗಳನ್ನು ಕೂಡ ನಾನು ಮತ್ತು ರಂಜೇಗೌಡರು ಸ್ಪಷ್ಟವಾಗಿ ಗೌರವಾನ್ವಿತ ಮುಖ್ಯಮಂತ್ರಿ ತಿಳಿಸಿದ್ದೇವೆ. ವಿಶ್ವಾಸ ಇದೆ, ಈ ಬಾರಿ ಕೋಲಾರ ಜಿಲ್ಲೆಗೆ ಮಂತ್ರಿ ಮಾಡ್ತಾ ವಿಶ್ವಾಸ ನಮಗಿದೆ. ಈ ಅವಕಾಶದಲ್ಲಿ ನಮಗೆ ಕೋಲಾರ ಜಿಲ್ಲೆಗೆ ಮಂತ್ರಿ ಅವಕಾಶ ಮಾಡಿಕೊಡ್ಬೇಕು. 6 ಜನ MLA ಕ್ಷೇತ್ರ ಅದು 4 ಜನ ಕಾಂಗ್ರೆಸ್ ಇದ್ದರೂ ಸಹಿತ ನಮಗೆ ಮಂತ್ರಿ ಸಿಕ್ಕಿರಲಿಲ್ಲ. ಈಗ ನಮ್ಮದು ಡಿಮ್ಯಾಂಡ್ ಏನಂದರೆ, ನಮ್ಮಲ್ಲಿ ಸೀನಿಯರ್ ಒಬ್ಬರಿದ್ದಾರೆ, SN ನಾರಾಯಣಸ್ವಾಮಿ, 3 ಬಾರಿಗೆ ಶಾಸಕರಾಗಿರೋಂಥವ್ರು, ರೈಟ್ SN ರೈಟ್ ಕ್ಯಾಂಡಿಡೇಟು, ಅತಿ ಹೆಚ್ಚಿಗೆ ಇರೋಂಥ ಜನಾಂಗ. ಇನ್ನೊಂದು ಮೇಜರ್ ಕ್ಯಾಸ್ಟು ಒಕ್ಕಲಿಗ, ಮತ್ತು ನಾನು ಕೂಡ ಇದ್ದೇನೆ. ನಮ್ಮದು ಡಿಮ್ಯಾಂಡ್ಸ್ ಇದೆ, ಅವಕಾಶ ಕೋಲಾರ ಜಿಲ್ಲೆಗೆ ಮಾಡಿಕೊಡ್ಬೇಕು ಅಂತೇಳಿ. ನಾವು ನೂತನ CM ಅವರಿಗೆ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿ, ಇವತ್ತು ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಂದಿದ್ದೆ, ಅಭಿನಂದನೆ ಸಲ್ಲಿಸಿದ್ದೆ. ಯಾರಿಗೆ ಭರವಸೆ ಇರೋಂಗಿಲ್ಲಮ್ಮ, ನನಗೆ ಭರವಸೆ ಇದೆ. ಹೈಕಮಾಂಡ್ ಏನು ಹೇಳುತ್ತೆ, ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ಇನ್ನು ಡಿಕೆ ಶಿವಕುಮಾರ್ ಭೇಟಿ ಬಳಿಕ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಯಾರ್ಯಾರು ಸಚಿವರಾಗಬೇಕು ಅನ್ನೋದನ್ನ ವರಿಷ್ಠರು ತೀರ್ಮಾನ ಮಾಡ್ತಾರೆ. DKಶಿ ಸಿದ್ದರಾಮಯ್ಯ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಪಾರ್ಟಿ ಏನ್ ಹೇಳುತ್ತೋ ಅದನ್ನ ಎಲ್ಲರೂ ಪಾಲಿಸಬೇಕು. ಪಾರ್ಟಿ ಸೂಚನೆ ಕೊಡೋವರೆಗೆ ನಾವೆಲ್ಲರೂ ಕಾಯಬೇಕು ಅಂತ ಹೇಳಿದ್ದಾರೆ. ಈಗ ಯಾರು ಸೇರಬೇಕು ಯಾರೆಲ್ಲ ಅಂತಕ್ಕಂಥದ್ದು ಹೈಕಮಾಂಡು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ತೀರ್ಮಾನ ಮಾಡ್ತಾರೆ. ಸೊ ಡೆಫಿನೆಟ್ಲಿ ವಾಟ್ ಎವರ್ ಪಾರ್ಟಿ ಯಾರಿಗೆ ಏನು ಮಾಡಬೇಕು ಏನು ಮಾಡಬಾರತಕ್ಕಂಥ ಯೋಚನೆಯಲ್ಲಿ ಪಾರ್ಟಿ ಇದೆ. ಸೊ ನಮ್ಮ ಅವರ್ ವಿಶ್ ಇಸ್ ದಟ್ ಎನಿಬಡಿ ಕ್ಯಾನ್ ಬಿಕಮ್. ಸೊ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. CM ಸಿದ್ದರಾಮಯ್ಯ ಅವರು ಇವಾಗಲೇ ಹೇಳಿದ್ದಾರೆ, ಅವ್ರಿಗೆ ಮುಂದಿನ ಯಾವ ರೀತಿ ಜವಾಬ್ದಾರಿ ಇರುತ್ತೆ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರು? ಅಲ್ಲ, ರಾಹುಲ್ ಗಾಂಧಿಯವ್ರ ಜೊತೆ ಅವ್ರು ಮಾತನಾಡಿದ್ದಾರೆ. ಸೊ ರಾಹುಲ್ ಗಾಂಧಿಯವರು ಡೆಲ್ಲಿಗೆ ಬರ್ಲಿಕ್ಕೆ ಹೇಳಿದ್ದಾರೆ, ಬಟ್ ಸಿದ್ದರಾಮಯ್ಯ ಸಾಹೇಬರು ನನಗೆ ಬೇಡ ಡೆಲ್ಲಿ ಪೊಲಿಟಿಕ್ಸ್ ಅಂತ ಹೇಳಿದ್ದಾರೆ. ಇಲ್ಲೇ ಸಕ್ರಿಯವಾಗಿ ಆಕ್ಟಿವ್ ಇರತಕ್ಕಂಥದ್ದು ಮಾತನ್ನು ಹೇಳಿದ್ದಾರೆ ಅವರು. ಸರ್, ಈಗ ನಿಮ್ಮ ಮತ್ತು ಸಿದ್ದರಾಮಯ್ಯರ ನಡುವೆ ಒಂದು ರೀತಿ ತುಂಬ ಭಾವನಾತ್ಮಕವಾದಂಥ ಒಂದು ಬಾಂಡಿಂಗ್ ಇತ್ತು. ಏನು ಎಮೋಷನ್, ಯಾವಾಗಲೂ ಎಮೋಷನ್ಸ್ ಇದ್ದೇ ಇರುತ್ತೆ. ಸೊ ನಾನು ಚಿಕ್ಕವನಿದ್ದಾಗಿಂದ ಅವ್ರ ಪರಿಚಯ ಸಾಹೇಬರು. ಸೊ ಎಮೋಷನ್ಸ್ ಇದ್ದೇ ಇರುತ್ತೆ, ಅಲ್ಲಿ ಹೋಗುತ್ತೆ ಎಮೋಷನ್ಸ್ ಎಲ್ಲ ಹೋಗುತ್ತೆ. ಮುನಿಯಪ್ಪ ಬದಲಿಗೆ ಅವರ ಪುತ್ರಿಗೆ ಸಚಿವ ಸ್ಥಾನ ನೀಡಲಾಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಿತ್ತು. ಈ ವಿಚಾರವಾಗಿ ಮುನಿಯಪ್ಪ ಮಾತನಾಡಿದ್ದು, ರಾಜ್ಯದಲ್ಲಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ, ನಾನು ಕೇಂದ್ರದಲ್ಲೂ 30 ವರ್ಷ ಕೆಲಸ ಮಾಡಿದ್ದೇನೆ, ಮುಂದೆ ಪಕ್ಷ ಏನೇ ತೀರ್ಮಾನ ಮಾಡಿದ್ರೂ ಬದ್ಧವಾಗಿರ್ತೇನೆ ಅಂತ ಹೇಳಿದ್ದಾರೆ. ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಕುತೂಹಲ ಇರ್ತದೆ, ಬಟ್ ಹೈಕಮಾಂಡ್ ಏನು ಮಾಡಿದ್ರೆ ಅದಕ್ಕೆ ತೀರ್ಮಾನ ರೆಡಿ ಇರ್ತೀವಿ. ಹೈಕಮಾಂಡ್ನಲ್ಲಿ ನಾನು ಅಲ್ಲಿ 30 ವರ್ಷ ಕೆಲಸ ಮಾಡಿದ್ದೀನಿ, ನನಗೇನು ಡಿಫರೆನ್ಸ್ ಇಲ್ಲ. ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರೆ ಅದಕ್ಕೆ ಬದ್ಧವಾಗಿರ್ತೀವಿ. ಒಟ್ಟಿನಲ್ಲಿ ಒಂದು ಬದಲಾವಣೆ ಆಗಿದೆ, ಪಾರ್ಟಿ ಸುಗಮವಾಗಿ ನಡ್ಕೊಂಡು ಹೋಗ್ತದೆ. ಅವರಿಬ್ಬರ ನೇತೃತ್ವದಲ್ಲಿ ಮತ್ತೆ 2028ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ. ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಕುತೂಹಲ ಇರ್ತದೆ, ಬಟ್ ನಿಯೋಜಿತ CM DK ಶಿವಕುಮಾರ್ ಅವರನ್ನ ಮಾಜಿ ಸಚಿವ MB ಪಾಟೀಲ್ ಭೇಟಿಯಾಗಿದ್ದಾರೆ. ಬಳಿಕ ಮಾತನಾಡಿರುವಂತಹ ಅವರು, CM ಸ್ಥಾನಕ್ಕೆ DK ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಸಿದ್ದರಾಮಯ್ಯ ಅವರೇ DKಶಿ ಹೆಸರನ್ನು ಸೂಚಿಸಿದ್ದಾರೆ. ಇಂದು DKಶಿ ಅವರನ್ನ ಭೇಟಿ ಮಾಡಿ ಅಭಿನಂದನೆ ತಿಳಿಸಿದ್ದೀನಿ. ಲಿಂಗಾಯತ ಸಮುದಾಯಕ್ಕೆ DCM ಅಥವಾ KPCC ಅಧ್ಯಕ್ಷ ಸ್ಥಾನ ಕೊಡುವುದು ಬಿಡುವುದು ಪಕ್ಷದ ಒಳಗಡೆ ಚರ್ಚೆ ಮಾಡ್ತೀವಿ ಅಂತಂದ್ರು. ಈಗ ನಾನು ಬಂದಿರುವಂಥದ್ದು ಅವ್ರಿಗೆ ನಿನ್ನೆ ಆ ಗಲಾಟೆಯಲ್ಲಿ ನಾವು ಬುಕ್ಕೆ ಕೊಟ್ಟಿರಲಿಲ್ಲ, ಶುಭ ಹಾಗೆ ಕೋರಿದ್ವಿ. ಈಗ ಬಂದು ಬುಕ್ಕೆ ಕೊಟ್ಟು ಅವ್ರಿಗೆ ನಾವು ಅಭಿನಂದನೆಗಳನ್ನು ಹೇಳಿ ವಿಶ್ ಮಾಡಿ ಜನರಲ್ ಆಗಿ ಅದು ಇದು ಚರ್ಚೆಯನ್ನು ಮಾಡಿದ್ದೀವಿ. ನಥಿಂಗ್ ಸ್ಪೆಸಿಫಿಕ್. ಅದು ಯಾವುದೂ ಕೂಡ, ಇದೆಲ್ಲವೂ ಕೂಡ ಪಕ್ಷದ 4 ಗೋಡೆ ಮಧ್ಯದಲ್ಲಿ ಚರ್ಚೆ ಆಗ್ತದೆ. ಇವತ್ತು ಇವೆಲ್ಲವನ್ನು ಕೂಡ ಮಾಧ್ಯಮದ ಮುಂದೆ ನಾವು ಕ್ಲೇಮ್ ಮಾಡಿದೀವೋ ಬಿಟ್ಟಿದೀವೋ ನಾವೇನು ಹೇಳೋದನ್ನ ಅಲ್ಲಿ ಹೈಕಮಾಂಡ್ ಇದೆ. ನನಗೆ ಯಾವುದು ಆಫರ್ ಕೊಟ್ಟಿಲ್ಲ ಹೈಕಮಾಂಡ್. ನಿಯೋಜಿತ CM DK ಶಿವಕುಮಾರ್ ಭೇಟಿ ಬಳಿಕ ಶಿವಯೋಗಿ ಮೌನೇಶ್ವರ ಸ್ವಾಮೀಜಿ ಮಾತನಾಡಿದರು. ಪಕ್ಷದ ನಿಷ್ಠನಿಗೆ ಹೈಕಮಾಂಡ್ CM ಸ್ಥಾನ ನೀಡಿದೆ. ಮುಖ್ಯಮಂತ್ರಿ ಆಗಿದ್ದಕ್ಕೆ DK ಶಿವಕುಮಾರ್ ಅವರಿಗೆ ಅಭಿನಂದನೆಗಳು. ಮುಖ್ಯಮಂತ್ರಿಯಾಗಿ DKಶಿ ಸಮರ್ಥವಾಗಿ ಸರ್ಕಾರ ನಿಭಾಯಿಸುತ್ತಾರೆ ಅಂತ ಹೇಳಿದ್ದಾರೆ. ಅವರ ಸನ್ಮಾನ್ಯ DK ಶಿವಕುಮಾರ್ ಅವರು ಈ ದಿವಸ ನಾಡಿನ ಮುಖ್ಯಮಂತ್ರಿಗಳಾಗಿ ಇವತ್ತು ಪದವಿಯನ್ನು ಸ್ವೀಕಾರ ಮಾಡ್ತಿರ್ತಕ್ಕಂಥದ್ದು
ತುಂಬ ಸಂತೋಷದ ಹೆಮ್ಮೆಯ ವಿಚಾರ. ಶ್ರೀಮಠದ ಪರಮೋಚ್ಚ ಭಕ್ತರು, ಪಕ್ಷದ ನಿಷ್ಠಾವಂತ ರಾಜಕಾರಣಿ, ಯಾವತ್ತೂ ಕೂಡ ಪಕ್ಷ ನಿಷ್ಠೆಗೆ ತಲೆ ಮೇಲೆ ಹೊತ್ಕೊಂಡು ವರಿಷ್ಠರ ಆದೇಶದಂತೆ ಮಾರ್ಗದರ್ಶನದಂತೆ ಅವರು ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಅದು ಉತ್ತಮವಾದಂಥ ಒಂದು ಫಲವನ್ನು ಕೊಟ್ಟಿದೆ. ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಬುಧವಾರ ಅಧಿಕಾರ ಸ್ವೀಕರಿಸ್ತಾ ಇದ್ದಾರೆ. ಇನ್ನು ಬೆಳಗಾವಿ ಜಿಲ್ಲೆಗೆ ಸಚಿವ ಸ್ಥಾನ ಸಿಗಲಿ ಅಂತ ಪ್ರಾರ್ಥಿಸಲಾಯಿತು. ಚೆನ್ನಮ್ಮ ವೃತ್ತದಲ್ಲಿನ ಗಣಪತಿಗೆ ಅಭಿಮಾನಿಗಳು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದು, ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಆಸಿಫ್ ಸೇಠ್ಗೆ ಉನ್ನತ ಸ್ಥಾನಮಾನ ನೀಡುವಂತೆ ಆಗ್ರಹಿಸಲಾಯಿತು. ಡಿಕೆಶಿ ಸಿಎಂ ಆಗಬೇಕು ಅಂತ ಡಿಕೆ ಶಿವಕುಮಾರ್ ಆಪ್ತ ಕೈ ಮುಖಂಡ ಬಳ್ಳಾರಿ ಬುಡ ಅಧ್ಯಕ್ಷ ಆಂಜನೇಯಲು ಹೋಮ ಮಾಡಿಸಿದ್ದರಂತೆ. ಡಿಕೆ ಸಿಎಂ ಆಗಬೇಕು ಅಂತ ಮಾಡಿಸಿದ ಯಾಗ ಫಲಿಸಿದೆ ಅಂತ ಆಂಜನೇಯರು ಹೇಳಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ ಅವರು, ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ನನಗೆ ನಂಬಿಕೆ ಇತ್ತು. ಸಿಎಂ ಆಗಲಿ ಅಂತ ನಾನು ರಾಜ ಶ್ಯಾಮಲ ಯಾಗ ಮಾಡಿಸಿದೆ. ಇದರ ಜೊತೆ ವಿಶೇಷ 4 ಯಾಗ ಮಾಡಿಸಿದೆ. ಡಿಕೆಶಿ ಅವರೇ ಖುದ್ದಾಗಿ ಯಾಗ ಮಾಡಬೇಕಿತ್ತು, ಆದರೆ ಕಾರಣಾಂತರಗಳಿಂದ ನಾನು ನನ್ನ ಪತ್ನಿ ಯಾಗ ಮಾಡಿಸಿದ್ವಿ. ಯಾಗದ ವಿಷಯ ನಾನು ಡಿಕೆಶಿಗೆ ಹೇಳಿರಲಿಲ್ಲ ಅಂತ ತಿಳಿಸಿದ್ದಾರೆ. ನಮ್ಮ ಮಿಸ್ಸಸ್ ಏನೋ ಒಂದು ಪೂಜೆ ಮಾಡಿಸ್ಬೇಕ್ರಿ ಈ ಸಾಹೇಬ್ರದ್ದು. ಏನು ಪೂಜೆ ಮಾಡಿಸ್ಬೇಕು ಅಂತ ಸಂದರ್ಭದಲ್ಲಿ ಇಲ್ಲ ಒಂದು ಯಾಗ ಮಾಡಿಸೋಣ ಸಾಹೇಬರು ಸಿ ಎಮ್ ಆಗಬೇಕು ಅಂತ ನಾವು ಸರ್ಚ್ ಮಾಡಿದ ಸಂದರ್ಭದಲ್ಲಿ ರಾಜಶ್ಯಾಮಲ ಯಾಗ ಮಾಡಿಸಿದ್ರೆ ಮುಖ್ಯಮಂತ್ರಿ ಎಲ್ಲ ಕಡೆ ಆಗಿದ್ದಾರೆ ಆ ಯಾಗ ಮಾಡಿದವರು. ನನಗೆ ಹೇಳಿದ್ರು ಯಾಗ ಮಾಡಬೇಕು ಅಂದರೆ ಅಷ್ಟು ಈಜಿ ಅಲ್ಲ. ಏನು ಸ್ವಾಮಿ ಅದು ಭಾರಿ ತೊಂದರೆ ಆಗ್ತದೆ, ಅದು ಏನೇನು ಎಫೆಕ್ಟ್ ಆದರೆ ಆಯ್ತು ಬಿಡಿ, ಏನಾಗದೆ ಕೂಡ ನಾನು ಒಳ್ಳೆ ಮನಸ್ಸಿಂದ ಮಾಡ್ತಾಯಿದ್ದೀನಿ, ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದೀನಿ ಅಂಥೇಳಿ ನಾವು 108 ದಿವಸ ಶಿವಲಿಂಗಕ್ಕೆ ಪೂಜೆ ಮಾಡಿದ್ವಿ. ದಿನ ಹಾಲು ಹಾಕಿ ನಾನೇ ಅಭಿಷೇಕ ಮಾಡಿ ನನ್ನ ಕೈಯಿಂದ ಮಾಡಿ 109 ದಿವಸ ಯಾಗವನ್ನು ಚಾಲನೆ. ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ತಾ ಇದ್ದಾರೆ. ಈ ಐತಿಹಾಸಿಕ ಕ್ಷಣದಲ್ಲಿ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಹೋರಾಟ, ತ್ಯಾಗ ಹಾಗೂ ಅವರ ಸಾಧನೆಯನ್ನು ಶ್ಲಾಘಿಸಿ ಮಗಳು ಐಶ್ವರ್ಯ ಅವರು ಭಾವನಾತ್ಮಕ ಪೋಸ್ಟ್ ಹಾಕಿದ್ದಾರೆ. ಆ ಬಂಡೆ ಏನಾಗುತ್ತೆ, ನಾನು ಡಿಕೆ ಶಿವಕುಮಾರ್ ಎಂಬ ಹೆಸರಿನಾದ ನಾನು ಇವತ್ತು ಜನ ಬಂಡೆ ಅಂತ ಕರಿಬಹುದು, ಬಟ್ ಆ ಬಂಡೆ ಫಾರ್ಮ್ ಆಗಕ್ಕೆ ಎಷ್ಟು ದಿವಸ ತಗೊಂಡಿದೆ ಅಂತ ನಾವು ಚಿಕ್ಕ ವಯಸ್ಸಿಂದ ನೋಡಿದೀವಿ. ಆ ಬಂಡೆ ಏನಾಗುತ್ತೆ, ಏನ್ ಮಾಡುತ್ತೆ ಅಂತ ಜನ ಎಷ್ಟು ಕ್ಯೂರಿಯಸ್ ಆಗಿದಾರೋ ಅಷ್ಟೇ ಕ್ಯೂರಿಯಸ್ ಆಗಿ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಕಾಯ್ತಾ ಇದ್ದೀವಿ. By birth, I am an agriculturist. By profession, I am a businessman. By choice, I am an educationist. By passion, I am a politician. ನಮ್ಮ ಅಪ್ಪ ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಮಗಳೇ, ದೇವರು ವರನೂ ಕೊಡಲ್ವಂತೆ, ಶಾಪನೂ ಕೊಡಲ್ವಂತೆ, ಅವಕಾಶ ಮಾತ್ರ ಕೊಡ್ತಾನೆ. ಅಪ್ಪ ಇಸ್ ಅ ವೆರಿ ಆಂಬಿಷಿಯಸ್ ಅಂಡ್ ವಿಷನರಿ ಆಸ್ ಅ. ಸಚಿವ ಸ್ಥಾನದ ಬಗ್ಗೆ ಮಂಡ್ಯದಲ್ಲಿ ಶಾಸಕ ಕದಲೂರು ಉದಯ್ ಮಾತನಾಡಿದ್ದಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ, ಡಿಕೆಶಿ ಆತ್ಮೀಯರು ಅಂತ ಮಂತ್ರಿಗಿರಿ ಕೇಳೋಕ್ಕಾಗಲ್ಲ. ರಾಜ್ಯದಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದೆ. ಪಕ್ಷದಲ್ಲಿ 140 ಮಂದಿ ಶಾಸಕರಲ್ಲಿ 100ಕ್ಕೂ ಹೆಚ್ಚು ಮಂದಿ ಹಿರಿಯ ಶಾಸಕರಿದ್ದಾರೆ. ಜೊತೆಗೆ ಬೇರೆ ಪಕ್ಷಗಳಿಂದಲೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಅವರಿಗೂ ಸಹ ಯಾವುದಾದರೂ ಸ್ಥಾನಮಾನ ನೀಡಬೇಕಿದೆ. ಜಿಲ್ಲೆಗೆ ಒಂದು ಮಂತ್ರಿ ಸ್ಥಾನ ಸಿಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಮತ್ತೊಂದು ಸಚಿವ ಸ್ಥಾನ ಸಿಕ್ಕರೆ ಅವರ ಅದೃಷ್ಟ ಅಂತ ಹೇಳಿದ್ದಾರೆ. 140 ಜನದಲ್ಲಿ 100ಕ್ಕಿಂತ ಹೆಚ್ಚು ಜನ 5, 6, 8, 9 100ಕ್ಕಿಂತ ಹೆಚ್ಚಿನವರೇ ಇದ್ದಾರೆ. 3 ಬಾರಿಗೆ ಬೇರೆ ಪಕ್ಷದಿಂದ ಬಂದು ಸೇರ್ಕೊಂಡವರು ಇದ್ದಾರೆ ಮಲೆ ಮೈಸೂರು ಭಾಗದಲ್ಲಿ. ಅವ್ರಿಗೂ ಎಲ್ಲ ಏನಾದರೂ ಮಾಡ್ತೀವಿ ಅಂತ ಆಶ್ವಾಸನೆ ಹಿಂದೆ ಕೊಟ್ಟಿರ್ತಾರೆ. ಇಂಥ ಸಂದರ್ಭದಲ್ಲಿ ನಮ್ಗೆ ಕೊಡಿ ಅಂತ ನಾವು ಕೇಳೋದು. ರಾಜ್ಯದಲ್ಲೇ ಮೊದಲು ಸಿಎಂ ಆಗಬೇಕು ಅಂತ ಡಿಕೆ ಶಿವಕುಮಾರ್ ಅದು ಬೇರೆ ವಿಚಾರ. ನಮ್ಮ ರೀತಿ ನಮ್ಮ ಸಚಿವ ಸಂಪುಟದಲ್ಲಿ ಸ್ಥಾನ ಪಡೆಯಲು ಭಾರೀ ಪೈಪೋಟಿ ನಡೆದಿದೆ. ಶಿವಾನಂದ ಪಾಟೀಲರಿಗೆ ಡಿಸಿಎಂ ಪಟ್ಟ ನೀಡುವಂತೆ ಆಗ್ರಹ ಕೇಳಿಬಂದಿದೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಹಕ್ಕೊತ್ತಾಯ ಸಭೆ ನಡೆಯಿತು. ಡಿಸಿಎಂ ಪಟ್ಟಕ್ಕಾಗಿ ಆಗ್ರಹಿಸಿ ಶಿವಾನಂದ ಪಾಟೀಲ್ ಅಭಿಮಾನಿಗಳು ಸಭೆ ನಡೆಸಿದರು. ಜೊತೆಗೆ ನಮ್ಮ ನಿರ್ದೇಶಕರು ಪಾಟೀಲ್ ಸಾಹೇಬರು
ಅಂತ ಶಿವಾನಂದ ಪಾಟೀಲ್ ಸಾಹೇಬರು 6 ಬಾರಿ ಶಾಸಕರಾಗಿ 2 ಬಾರಿ. ಇನ್ನೊಂದು ಕಡೆ ಎಂಎಲ್ಸಿ ಚಂದ್ರಶೇಖರ್ ಪಾಟೀಲ್ಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹ ಕೇಳಿ ಬರ್ತಾ ಇದೆ. ಚಂದ್ರಶೇಖರ್ ಪಾಟೀಲ್ ಬೆಂಬಲಿಗರು ದೇವರ ಮೊರೆ ಹೋಗಿದ್ದು ಹುಮ್ನಾಬಾದ್ ನಗರದ ವೀರಭದ್ರೇಶ್ವರ ದೇಗುಲ ಹಾಗೂ ರಾಜರಾಜೇಶ್ವರಿ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. 101 ಈಡುಗಾಯಿ ಒಡೆದು ಚಂದ್ರಶೇಖರ್ ಪಾಟೀಲ್ ಪರ ಘೋಷಣೆಯನ್ನು ಕೂಗಿ ಸಚಿವ ಸ್ಥಾನಕ್ಕಾಗಿ ಆಗ್ರಹಿಸಿದ್ದಾರೆ. ಶಾಸಕ ರಾಘವೇಂದ್ರ ಹಿಟ್ನಾಳರಿಗೆ ಸಚಿವ ಸ್ಥಾನ ಸಿಗಲಿ ಅಂತ ಅಭಿಮಾನಿಗಳು ಹರಕೆ ಹೊತ್ತಿದ್ದಾರೆ. ಕೊಪ್ಪಳ ತಾಲೂಕಿನ ಪ್ರಸಿದ್ಧ ಹುಲಿಗಿ ದೇಗುಲದಲ್ಲಿ ಅಭಿಮಾನಿಗಳು ದೇವಿಗೆ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಿದರು. ಮಾಜಿ ಸಚಿವ ಈಶ್ವರ್ ಖಂಡ್ರೆ ಡಿಸಿಎಂ ಆಗಲಿ ಅಂತ ಬೀದರ್ನಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ಮಾಡಲಾಗಿದೆ. ಬಸವ ಕಲ್ಯಾಣ ನಗರದ ಐತಿಹಾಸಿಕ ಬಸವೇಶ್ವರ ದೇವಸ್ಥಾನದಲ್ಲಿ ಲಿಂಗಾಯತ ಮುಖಂಡರಿಂದ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಈಶ್ವರ್ ಖಂಡ್ರೆ ಶಾಸಕರಾಗಿ ಸಚಿವರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಎಲ್ಲ ಸಮುದಾಯದವರಿಗೂ ಆದ್ಯತೆ ನೀಡಿ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಖಂಡ್ರೆ ಪರಿವಾರದ ಕೊಡುಗೆ ಅಪಾರವಿದೆ. ಹಾಗಾಗಿ ಡಿಸಿಎಂ ಸ್ಥಾನ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಕರ್ನಾಟಕದಲ್ಲಿ ಬಲಿಷ್ಠ ಆಗಬೇಕಂದ್ರೆ ಲಿಂಗಾಯತ್ ಸಮಾಜದ ಪ್ರಶ್ನಾತೀತ ನಾಯಕರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರಿಗೆ ಬರುವಂತ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕೆಂದು ಸಮಸ್ತ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಲಿಂಗಾಯತ್ ಸಮಾಜ ವತಿಯಿಂದ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ವರಿಷ್ಠರಲ್ಲಿ ಮತ್ತು ರಾಜ್ಯ ಮಟ್ಟದ ನಾಯಕರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರಲ್ಲಿ ಬರುವ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿರುವಂತಹ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರಲ್ಲಿ ದಾವಣಗೆರೆಯಲ್ಲಿ ಎಸ್ಎಸ್ಎಂ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಮಲ್ಲಿಕಾರ್ಜುನ ಅವರಿಗೆ ಡಿಸಿಎಂ ಸ್ಥಾನ ಲಭಿಸಲಿ ಅಂತ ದುರ್ಗಮ್ಮಾದೇವಿ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. 101 ತೆಂಗಿನಕಾಯಿ ಬಡಿದು ವಿಶೇಷ ಪೂಜೆ ಮಾಡಿದರು. ಮೊದಲ ಲಿಸ್ಟ್ನಲ್ಲೇ ಮಲ್ಲಿಕಾರ್ಜುನ್ಗೆ ಮಂತ್ರಿಗಿರಿ ಕೊಡಬೇಕು ಅಂತ ಮಲ್ಲಿಕಾರ್ಜುನ್ ಅಭಿಮಾನಿಗಳು ಆಗ್ರಹಿಸಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಹಿಂದೆ ಆಪ್ತರ ಕೈವಾಡ ಇದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ಸಿದ್ದರಾಮಯ್ಯ ತನ್ನ ಅತ್ಯಾಪ್ತ ಸತೀಶ್ ಜಾರಕಿಹೊಳಿ ಜೊತೆ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಇದೇ ಕಾರಣಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಪರವಾಗಿ ಸಿದ್ದರಾಮಯ್ಯ ಆಸಕ್ತಿ ತೋರಿಲ್ಲ ಅಂತ ಹೇಳಲಾಗ್ತಿದೆ. ಮಾಜಿ ಸಚಿವ ಎಂಬಿ ಪಾಟೀಲ್, ಬಿಕೆ ಹರಿಪ್ರಸಾದ್ ಹೆಸರು ಪ್ರಸ್ತಾಪಿಸಿರುವಂತಹ ಸಿದ್ದರಾಮಯ್ಯ ಸತೀಶ್ಗೆ ಚೆಕ್ಮೇಟ್ ಕೊಡೋಕೆ ಮುಂದಾಗಿದ್ದಾರೆ ಎನ್ನಲಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಸತೀಶ್ ರಿಯಾಕ್ಷನ್ ಕೊಟ್ಟಿದ್ದು, ಹೈಕಮಾಂಡ್ ನಾಯಕರು ನಿನ್ನೆ ಬ್ಯುಸಿ ಇದ್ರು, ಹೀಗಾಗಿ ಮಾತನಾಡೋಕ್ಕಾಗಿಲ್ಲ. ಹೈಕಮಾಂಡ್ ಬಳಿ ನಾನು ಯಾವುದೇ ಡಿಮ್ಯಾಂಡ್ ಇಟ್ಟಿಲ್ಲ ಅಂತಂದ್ರು. ಇದೇ ವೇಳೆ ಸಂಪುಟ ಪುನರ್ರಚನೆ ಬಗ್ಗೆಯೂ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದು, 2 ಹಂತಗಳಲ್ಲಿ ಸಚಿವ ಸಂಪುಟ ರಚನೆ ಆಗಬಹುದು, ಸೀನಿಯರ್ಗಳಿಗೆ ಮೊದಲ ಪಟ್ಟಿಯಲ್ಲೇ ಆಗಬಹುದು ಅಂತಂದ್ರು. ಅದ್ರ ಬಗ್ಗೆ ಇವತ್ತು ನಾಳೆ ಚರ್ಚೆ ಆಗ್ಬೋದು. ಚರ್ಚೆ ಆಗಿ ಒಂದು ಹಂತಕ್ಕೆ ಬರಲೇಬೇಕು, ಅಂತಿಮವಾಗಿ ಬರ್ತಾರೆ. ಇಲ್ಲ, ನಾವು ಯಾವುದು ಡಿಮಾಂಡ್ ಮಾಡಿಲ್ಲ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟದ್ದು, ಯಾವುದು ಡಿಮಾಂಡ್ ನಾವು ಮಾಡಿಲ್ಲ. ಸೊ ಚರ್ಚೆ ಪ್ರಾರಂಭ ಆಗಿಲ್ಲ ಇನ್ನೂ. ಇವತ್ತಿಂದ ಆಗ್ಬೋದು, ಯಾಕಂದ್ರೆ ನಿನ್ನೆವರೆಗೆ ಬೇರೆ ಇತ್ತು. ಇವತ್ತಿಂದ ಬಹುಶಃ ಮಾಡ್ತಾರೆ. ಇವತ್ತಿಂದ ಕೇಳೋಣ, ಅವ್ರೇನು ವರಿಷ್ಠರು ಮಾತಾಡ್ತಾರೆ, ವೇಟ್ ಮಾಡೋಣ. ಆಗ್ಬೋದು ರೀ, ನಾವು ಆಗ್ಬೇಕಂತ ಎಲ್ಲಿ ಇನ್ನೂ ಏನು ಫಿಕ್ಸ್ ಇಲ್ಲ. ರಾಜ್ಯದಲ್ಲಿ ಸಂಪುಟ ಸರ್ಕಸ್ ವಿಚಾರವಾಗಿ ಮಾತಾಡಿದ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, 136 ಶಾಸಕರು ಮಂತ್ರಿಗಳು ಆಗಬೇಕು ಅಂತಾರೆ. ಕೆಲವರು ಸೇವೆ ಮಾಡ್ತೀವಿ ಅಂತಾರೆ, ಕೆಲವರು ಲೂಟಿ ಮಾಡೋಕೆ ಸಚಿವ ಸ್ಥಾನ ಕೇಳ್ತಾರೆ ಅಂತ ವ್ಯಂಗ್ಯವಾಡಿದರು. ವಿಜಯಪುರದಲ್ಲಿ ಮಾತನಾಡಿದ ಅವರು, ದುಡ್ಡಿಗೆ ಸಚಿವ ಸ್ಥಾನ ವ್ಯಾಪಾರ ಆಗಬಹುದು, ಮಂತ್ಲಿ ಫಿಕ್ಸ್ ಮಾಡಿಯೂ ಸಚಿವ ಸ್ಥಾನ ಕೊಡಬಹುದು ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯನವರು ದುಡ್ಡಿಗೆ ಮಂತ್ರಿಗಳ ಖಾತೆಗಳನ್ನು ಮಾರಾಟ ಆಗುವಂಥದ್ದು ನನಗೆ ಭಯ ಅನ್ನಿಸ್ತದೆ. ದುಡ್ಡಿಗೂ ವ್ಯಾಪಾರ ಆಗ್ಬೋದು ಮತ್ತು ಮುಂದೆ ತಿಂಗಳಿಗೆ ಕೊಡ್ಬೇಕಂತ ಫಿಕ್ಸ್ ಮಾಡಿನೂ ಕೊಡ್ಬೋದು. ಯಾಕಂದ್ರೆ ಸಿದ್ದರಾಮಯ್ಯನವರು ಇವತ್ತು ಕಾಂಗ್ರೆಸ್ನಲ್ಲಿ ಒಬ್ಬ ಒಳ್ಳೆಯ ರಾಜಕಾರಣಿ. ಅವರೇನು ಇಷ್ಟು ಹಪಾಪಿದ್ದಿದ್ರು, ಈಗ ಬಂದವರು ನೋಡಿಬಿಟ್ರೆ ಗೊತ್ತಾಗ್ಬಿಡ್ತೈತೆ ಯಾವ ರೀತಿ ಇದೆ. ಸಿದ್ದರಾಮಯ್ಯನವ್ರು ತೆಗೆದಿದ್ದು ಬಹುತೇಕ ಎಲ್ಲರಿಗೂ ನೋವಾಗಿದೆ. ದುಡ್ಡಿಗೆ ಮಂತ್ರಿಗಳ. ಇನ್ನು ಡಿಕೆ ಸಿಎಂ ಆಗ್ತಿರೋ ವಿಚಾರವಾಗಿ ಮಾತಾಡಿದ ಯತ್ನಾಳ್, ಡಿಕೆಶಿ ಸಿಎಂ ಆಗ್ತಾ ಇರೋದು ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಸಂತೋಷ ಆಗ್ತಾ ಇದೆ. ತಂದೆ ಫ್ರೆಂಡ್ ಹೋದ್ರು, ನನ್ನ ಪಾರ್ಟ್ನರ್ ಬಂದ್ರು ಅಂತ ಖುಷಿ ಪಡ್ತಾ ಇದ್ದಾರೆ ಅಂತ ವ್ಯಂಗ್ಯವಾಡಿದರು. ರಾಜೀನಾಮೆ ಕೊಡ್ತಾರೆ. ಮೊದಲ ಫೋನ್ ಹೋಗಿದ್ದೆ ಬಿಜೆಪಿ ರಾಜ್ಯಾಧ್ಯಕ್ಷರು ಡಿ.ಕೆ. ಶಿವಕುಮಾರ್ಗೆ ಅಭಿನಂದನೆ ಸಲ್ಲಿಸಿ. ನಮ್ಮ ಅಪ್ಪನ ದೋಸ್ತ ಮನೆಗೆ ಹೋದ, ನನ್ನ ಪಾರ್ಟ್ನರ ಮುಖ್ಯಮಂತ್ರಿ ಆದ. ಯಾರು? ಬಿಜೆಪಿ ರಾಜ್ಯಾಧ್ಯಕ್ಷ.
ಎರಡನೇ ಬಾರಿಗೆ ಐಪಿಎಲ್ ಚಾಂಪಿಯನ್ ಆಗೋ ಹುಮ್ಮಸ್ಸಿನಲ್ಲಿ ಆರ್ಸಿಬಿ ಇದೆ. ಆರ್ಸಿಬಿ ಅಭಿಮಾನಿಗಳಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿದೆ. ಇನ್ನು ಕೊಪ್ಪಳದ ಸಂಸದ ರಾಜಶೇಖರ್ ಹಿಟ್ನಾಳ್ ಆರ್ಸಿಬಿ ಜೆರ್ಸಿ ಧರಿಸಿ ಫೈನಲ್ ಪಂದ್ಯಕ್ಕೆ ಶುಭ ಕೋರಿದ್ರು. ಇನ್ನು ಫೈನಲ್ ಪಂದ್ಯ ವೀಕ್ಷಣೆಗೆ ಸಂಸದ ರಾಜಶೇಖರ್ ಹಿಟ್ನಾಳ್ ನೇತೃತ್ವದಲ್ಲಿ ಬೃಹತ್ ಪರದೆ ಅಳವಡಿಕೆಯಾಗಿದೆ. ಕೊಪ್ಪಳ ತಾಲೂಕು ಕ್ರೀಡಾಂಗಣದಲ್ಲಿ ನೇರ ಪ್ರಸಾರದ ವ್ಯವಸ್ಥೆ ಕೂಡ ಇದೆ. ಪಂದ್ಯದ ವೇಳೆ ಉಚಿತ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಶಿವಮೊಗ್ಗದ ಮಂಜುನಾಥ ಥಿಯೇಟರ್ನಲ್ಲಿ ಫೈನಲ್ ಪಂದ್ಯ ನೇರ ಪ್ರಸಾರ ಆಯೋಜನೆ ಮಾಡಲಾಗಿದೆ. ಸಂಜೆ 6:30ಯಿಂದಲೇ ಫೈನಲ್ ಪಂದ್ಯದ ನೇರ ಪ್ರಸಾರ ಶುರುವಾಗಲಿದ್ದು ಪ್ರತಿ ಟಿಕೆಟ್ಗೆ ₹100 ನಿಗದಿ ಮಾಡಲಾಗಿದೆ. ಈಗಾಗಲೇ 300ಕ್ಕೂ ಹೆಚ್ಚು ಟಿಕೆಟ್ ಸೋಲ್ಡ್ ಔಟ್ ಕೂಡ ಆಗಿದೆ. ಬೆಂಗಳೂರಲ್ಲಿ ಕೂಡ ಕ್ರಿಕೆಟ್ ಅಭಿಮಾನಿಗಳು ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಈ ಬಾರಿಯೂ ಕಪ್ ನಮ್ಮದೇ ಅಂತಿರುವ ಅಭಿಮಾನಿಗಳು ಸಂಭ್ರಮಾಚರಣೆಗೆ ಸಜ್ಜಾಗಿದ್ದಾರೆ. ಇವತ್ತು ಭಾನುವಾರ ರಜೆಯಾಗಿದ್ದರಿಂದ ಸಂಜೆ ಆರಾಮಾಗಿ ಮ್ಯಾಚ್ ನೋಡಬಹುದು ಅಂತ ಅಭಿಮಾನಿಗಳು ಹೇಳ್ತಾ ಇದ್ದು, ಕೊಹ್ಲಿ, ಪಾಟಿದಾರ್, ಪಡಿಕಲ್ ಕಡೆಯಿಂದ ಉತ್ತಮ ಆಟದ ನಿರೀಕ್ಷೆ ಇದೆ ಅಂತ ಭುವಿ ಬೌಲಿಂಗ್ ಮೋಡಿ ಮಾಡೋ ಸಾಧ್ಯತೆ ಇದೆ. ಈ ಬಾರಿಯೂ ನಾವೇ ಗೆಲ್ಲೋದು ಅಂತ ಹೇಳ್ತಾ ಇದ್ದಾರೆ. RCBನೇ ಫೇವ್ರೇಟ್ಸು. ಬಟ್ ಏನಂದರೆ ಒಂದು ಡಿಸ್ಅಡ್ವಾಂಟೇಜ್, GT ಹೋಮ್ ಗ್ರೌಂಡು. ಲಾಸ್ಟ್ ಇಯರ್ ನಾವು ಗೆದ್ರೂ ಇಲ್ಲೇ ಆಗಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಶಿಫ್ಟ್ ಆಗಿದೆ. ಓಕೆ, ಬಟ್ ಫೇವ್ರೇಟ್ಸ್ ಟಾಪ್ 1 ಟೇಬಲ್ ಅಂದರೆ ಫೇವ್ರೇಟ್ಸ್ ಲಾಸ್ಟ್ 4-5 ಸೀಸನ್ಸ್ ನೋಡಿದ್ರೆ ಟಾಪ್ 1 ಫೇವ್ರೇಟ್ಸೇ ಹೊಡೆದಿರೋದು ಲಾಸ್ಟ್ 1 ಸೀಸನ್ ಬಿಟ್ಟರೆ. ಆರ್ಸಿಬಿ ಗೆಲ್ಲಲಿ ಅಂತ ಎಲ್ಲೆಡೆ ಅಭಿಮಾನಿಗಳು ಶುಭ ಹಾರೈಸ್ತಾ ಇದ್ದಾರೆ. ಇತ್ತ ರಾಮನಗರದಲ್ಲಿ ಉಚಿತವಾಗಿ ಟಿ ಶರ್ಟ್ ಹಂಚಿಕೆ ಮಾಡಲಾಗ್ತಾ ಇದೆ. ಅದ್ದೂರಿ ಸೆಲೆಕ್ಷನ್ ವತಿಯಿಂದ ಉಚಿತ ಟಿ ಶರ್ಟ್ ವಿತರಣೆ ಮಾಡಲಾಗ್ತಾ ಇದೆ. ಲಿಂಗೇಶ್ ಅನ್ನೋರು ತಮ್ಮ ಅಂಗಡಿಗೆ ಬರುವ ಗ್ರಾಹಕರಿಗೆ ಉಚಿತ ಟಿ ಶರ್ಟ್ ಕೊಟ್ಟಿದ್ದಾರೆ. ಬೆಳಗಾವಿ ಆರ್ಸಿಬಿ ಅಭಿಮಾನಿಗಳು ಜೈ ಹೋ ಅಂತಿದ್ದಾರೆ. ಮೋದಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೀತಿದೆ. 2ನೇ ಸಲ ಕಪ್ ನಮ್ಮದಾಗೋ ವಿಶ್ವಾಸ ಇದೆ. ಬೆಂಗಳೂರಿನಲ್ಲಿ ಮ್ಯಾಚ್ ನಡೆದಿದ್ರೆ ಚೆನ್ನಾಗಿತ್ತು, ಆದರೆ ಗುಜರಾತ್ನಲ್ಲಿ ಪಂದ್ಯ ನಡೀತಾ ಇದೆ. ಬ್ಯಾಟಿಂಗ್ ಪಿಚ್ನಲ್ಲಿ ರನ್ ಹೊಳೆ ಹರಿಯಲಿದೆ. ರನ್ ಮೆಷಿನ್ ಕೊಹ್ಲಿ ಫಾರ್ಮ್ನಲ್ಲಿರೋದು ನಮಗೆ ಪ್ಲಸ್ ಪಾಯಿಂಟ್ ಆಗಿದೆ. ಬೌಲಿಂಗ್ನಲ್ಲೂ ಕೂಡ ಟೀಮ್ ಬಲಿಷ್ಠವಾಗಿದೆ ಅಂತಂದ್ರು. ಇನ್ನು ದಾವಣಗೆರೆಯಲ್ಲಿ ಪುಟಾಣಿಗಳು ಆರ್ಸಿಬಿಗೆ ವಿಶ್ ಮಾಡಿದ್ದಾರೆ. ಈ ಟೂರ್ನಿಯಲ್ಲಿ ಆರ್ಸಿಬಿ ಎಲ್ಲ ಮ್ಯಾಚ್ನಲ್ಲೂ ಅದ್ಭುತವಾಗಿ ಆಟ ಆಡಿದೆ. ಗುಜರಾತ್ಗೆ ಹೋಲಿಸಿದ್ರೆ ನಮ್ಮ ಟೀಮ್ ಬಲಿಷ್ಠ ಆಗಿದೆ, ಫಾರ್ಮ್ನಲ್ಲಿದೆ. ಈ ಬಾರಿ ನಾವು ಗೆಲ್ತೀವಿ. ಒಳ್ಳೆ ಟಫ್ ಫೈಟ್ ಇವತ್ತು ನಿರೀಕ್ಷೆ ಮಾಡಬಹುದು. ಈ ಸಲವು ಕಪ್ ನಮ್ಮದೇ ಅಂತ ಹೇಳಿದ್ದು ಅಲ್ಲಿ ಬೆಸ್ಟ್ ಆರ್ಸಿಬಿ ಅಂತ ವಿಶ್ ಮಾಡಿದ್ದಾರೆ. ಕಳೆದ ತಿಂಗಳು ಬೆಂಗಳೂರಿನಲ್ಲಿ ನಡೆದಿದ್ದ ಇಡಿ ದಾಳಿ ಪ್ರಕರಣ ಸಂಬಂಧ ಶಾಸಕ ಹ್ಯಾರಿಸ್ ಮಗ ಮೊಹಮ್ಮದ್ ನಲ್ಪಾಡ್ಗೆ ಇಡಿ ನೋಟಿಸ್ ಅನ್ನು ಕೊಟ್ಟಿದೆ. ಬಿಟ್ಕಾಯಿನ್ ಹಗರಣ ಸಂಬಂಧ ಶ್ರೀಕಿ ನಲ್ಪಾಡ್ ಮನೆ ಮೇಲೆ ದಾಳಿಯಾಗಿ ಪರಿಶೀಲನೆ ಮಾಡಲಾಗಿತ್ತು. ಇದೀಗ 2ನೇ ಬಾರಿ ಮೊಹಮ್ಮದ್ ನಲ್ಪಾಡ್ಗೆ ಇಡಿ ನೋಟಿಸ್ ಕೊಟ್ಟಿದ್ದು ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಆ ಬಳಿಕ ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಶ್ರೀ ಮಂಜುನಾಥ ಸ್ವಾಮಿ ದರ್ಶನ ಪಡೆದು ಕೃತಾರ್ಥನಾಗಿದ್ದೇನೆ. ಗ್ರಾಮೀಣಾಭಿವೃದ್ಧಿ ಬಗ್ಗೆ ನಾವೆಲ್ಲ ಮಾತನಾಡ್ತೇವೆ. ಇಲ್ಲಿ ಸಿರಿ ಹೆಸರಲ್ಲಿ ಅದು ಚಾಲನೆಯಲ್ಲಿದೆ. ಧಾರ್ಮಿಕ ಶಿಕ್ಷಣ, ಆರೋಗ್ಯ, ಕಲೆ, ಸಾಹಿತ್ಯ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಧರ್ಮಸ್ಥಳ ಮಾಡಿರುವ ಕೆಲಸ ಅಪಾರ ಅಂತ ಹೇಳಿದ್ದಾರೆ. ಮೇಕೆದಾಟು ಅಣೆಕಟ್ಟು ನಿರ್ಮಾಣ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡು ರೈತರು ಪ್ರತಿಭಟನೆ ಮಾಡಿದ್ದಾರೆ. ನಿನ್ನೆ ತಂಜಾವೂರಿನ ರಾಜರಾಜ ಚೋಳ ಪ್ರತಿಮೆಯಿಂದ ಹೊರಟಂತಹ ಪ್ರತಿಭಟನಾ ಮೆರವಣಿಗೆ ಇಂದು ಅತಿಬೆಲೆ ಗಡಿ ಮುತ್ತಿಗೆಗೆ ಮುಂದಾಗಿದ್ದಾರೆ. ಅಲ್ಲದೆ ಮೇಕೆದಾಟು ಅಣೆಕಟ್ಟು ನಿರ್ಮಾಣಕ್ಕೆ ಬಿಡೋದಿಲ್ಲ ಅಂತ ಕಿಡಿಕಾರಿದ್ರು. ಪ್ರತಿಭಟನಾಕಾರರನ್ನು ತಮಿಳುನಾಡು ಪೊಲೀಸರು ವಶಕ್ಕೂ ಪಡ್ಕೊಂಡ್ರು. ಜಾತಿ ನಿಂದನೆ ಕೇಸು ಹಾಕುವುದಾಗಿ ಬೆದರಿಕೆ ಆರೋಪ ಹಿನ್ನೆಲೆ ಹಾಸ್ಟೆಲ್ ವಾರ್ಡನ್ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ದಾರೆ. ಧಾರವಾಡ ನಗರದ ದೇವರಾಜ ಅರಸು ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದಲ್ಲಿ ಘಟನೆ ನಡೆದಿದೆ. ಹಾಸ್ಟೆಲ್ ವಾರ್ಡನ್ ದ್ಯಾಮಣ್ಣ ದೊಡ್ಡಮನಿ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ದು ಹಾಸ್ಟೆಲ್ನಲ್ಲಿ ನಿರಂತರ ಕಿರುಕುಳ ಕೊಡಿರುವ ಆರೋಪ ಮಾಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಣಕಲ್ ಸಮೀಪದ ಬಗ್ಗಸಗೋಡು ಗ್ರಾಮದಲ್ಲಿ 2 ಕಾಡಾನೆಗಳು ಪ್ರತ್ಯಕ್ಷವಾಗಿದೆ. ತೋಟದಲ್ಲಿರುವಂತಹ ಹಲಸಿನ ಹಣ್ಣನ್ನು ಕಿತ್ತು ಕಾಡಾನೆಗಳು ತಿಂತಿರುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಕ್ಯಾಪ್ಚರ್ ಆಗಿದೆ. ಪ್ರಧಾನಿ ಮೋದಿ ಅವರ ಮನ್ ಕಿ ಬಾತ್ನ 134ನೇ ಸರಣಿ ಇವತ್ತು ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿ ಬಗ್ಗೆ ಪ್ರಧಾನಿ ಪ್ರಸ್ತಾಪ ಮಾಡಿದರು. ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಹೆಚ್ಚಿಸಲು ಈ ಸಂಸ್ಥೆ ಕೈಗೊಂಡ ಕಾರ್ಯಕ್ರಮಗಳನ್ನು ಮೋದಿ ಹಾಡಿ ಹೋಗಲಿದ್ದಾರೆ. बेंगलोर एस्ट्रोनॉमिकल सोसाइटी के बारे में जानकारी मिली। यहाँ ऑब्जर्वेशनल सेशंस आयोजित किए जाते हैं। इस संस्था ने ग्रामीण क्षेत्रों में एस्ट्रोनॉमी को लोकप्रिय बनाने का मिशन भी शुरू किया है। खगोल मंडल नाम की टीम ने 30 घंटे का एक बहुत इनोवेटिव कोर्स शुरू किया है। साथियों, रात में तारों को निहारना अपने आप में अद्भुत अनुभव होता है। बेंगलोर